ನಮಸ್ಕಾರ ಸ್ನೇಹಿತರ, ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿನೇ ರಿಲೀಸ್ ಆಗ್ತಾ ಇದೆ. ಅತಿ ಶೀಘ್ರ ಅಂದರೆ ಯಾವ ದಿನಾಂಕದಂದು ರಿಲೀಸ್ ಆಗುತ್ತೆ ಅದು ಬೇಕಲ್ವಾ? ಹೌದಲ್ವಾ? ಹಾಗಾದರೆ ಸ್ನೇಹಿತರ, ಈ 22ನೇ ಕಂತಿನ ಹಣ ಯಾವ ದಿನಾಂಕದಂದು ರಿಲೀಸ್ ಆಗ್ತಾ ಇದೆ, ಜೊತೆಗೆ ಈ 22 ಅಲ್ಲದೆ ಮುಂಬರುವಂತಹ ಎಲ್ಲ ಕಂತುಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ನೀವು ಏನು ಮಾಡಬೇಕು ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ಯಾಕಂದರೆ ಸ್ನೇಹಿತರೆ, ಬಹುತೇಕ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳನ್ನು ಈ ಪಿ ಎಂ ಕಿಸಾನ್ ಯೋಜನೆಯಿಂದ ಹೊರಹಾಕಲಾಗಿದೆ. ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗ್ತಾನೆ ಇರ್ತವೆ. ಹಾಗಾದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಯಾವ ರೀತಿಯಾಗಿ ಸರಿಯಾಗಿ ಇಟ್ಕೊಳ್ಬೇಕು, ಆಗ ಮಾತ್ರ ನಿಮ್ಮ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ರೂಲ್ಸ್ ಆದರೂ ಏನು, ಈ ಪಿ ಎಂ ಕಿಸಾನ್ ಯೋಜನೆಗೆ ಮಾತ್ರ ಇದು ಅನ್ವಯ ಆಗೋದಿಲ್ಲ. ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಇನ್ನೂ ಹಲವಾರು ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಇದು ಲಭ್ಯವಾಗುತ್ತೆ. ಹಾಗಾಗಿ ಡಾಕ್ಯುಮೆಂಟ್ಸ್ಗಳು ಏನೇನು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು, ಮತ್ತೆ ನೀವು ಏನು ಮಾಡಿದ್ರೆ ಈ ದುಡ್ಡು ಕಂಟಿನ್ಯೂ ಆಗಿ ಜಮಾ ಆಗ್ತಾ ಹೋಗುತ್ತೆ, ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳ್ತೀನಿ. ಈಗ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ 4,000ಕ್ಕೆ ಪಿ ಎಂ ಕಿಸಾನ್ ಯೋಜನೆ ಏರಿಕೆ ಆಗಿದೆ, ಕೇಂದ್ರದ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಬಿಡಿಸಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ 21ನೇ ಕಂತಿನ ಹಣ ಅಂತೂ ನವೆಂಬರ್ 19ನೇ ತಾರೀಕು ರಿಲೀಸ್ ಆಗಿತ್ತು, ಹೌದಲ್ಲ? ಇದರ ಬದಲಾಗಿ ಈಗ 22ನೇ ಕಂತಿನ ಹಣ ಮತ್ತೆ ರಿಲೀಸ್ ಆಗಲಿಕ್ಕೆ ಕೇಂದ್ರ ಸರ್ಕಾರ ರಿಲೀಸ್ ಮಾಡಲಿಕ್ಕೆ ಮುಂದಾಗಿದೆ. ಸುಮಾರು 20,000 ಕೋಟಿಯಷ್ಟು ಫಂಡನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿರುತ್ತೆ. ಇದನ್ನು ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಕಂಪೇರ್ ಮಾಡಿದ್ರೆ, ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಇದೆ ಅಲ್ವಾ, ಈ ಯೋಜನೆಗೆ ಕಂಪೇರ್ ಮಾಡಿದ್ರೆ ಎಷ್ಟು ಕಂತುಗಳನ್ನು ನಾವು ತೆಗೆದುಕೊಳ್ಳಬಹುದು ನಮ್ಮ ರಾಜ್ಯದ ಗೃಹಲಕ್ಷ್ಮಿಯರು? ಒಂದು ಕಂತಿಗೆ 2,500 ಕೋಟಿಯಷ್ಟು ವೆಚ್ಚ ಆಗತ್ತೆ, ಆದರೆ ಗೃಹಲಕ್ಷ್ಮಿಯಲ್ಲಿ. ಇನ್ನು ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 20,000 ಕೋಟಿಯಷ್ಟು ವೆಚ್ಚವಾಗುತ್ತೆ. ಹೀಗಾಗಿ 8 ಕಂತುಗಳನ್ನು ಈ ಪಿ ಎಂ ಕಿಸಾನ್ ಒಂದೇ ಕಂತಿನಲ್ಲಿ ನಾವು ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಕೊಡಬಹುದು. 8 ಕಂತುಗಳನ್ನು ಅಂದರೆ 16,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ತೆಗೆದುಕೊಳ್ತಾರೆ 20,000 ಕೋಟಿ ಹಣದಲ್ಲಿ. ನಾನು ಸುಮ್ಮನೆ ಕಂಪೇರ್ ಮಾಡಿದೆ, ಬಿಡಿಸಿ ಹೇಳಿದ್ದೀನಿ ಅಷ್ಟೇ, ಇದೇನು ನಾವು ಹೇಳಬೇಕಂತೇನೆ ಏನಿಲ್ಲ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ, ಪಿ ಎಂ ಕಿಸಾನ್ ಯೋಜನೆಯಲ್ಲಿ 22ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಾ ಇದೆ. ಅಂದರೆ ಫೆಬ್ರವರಿ ತಿಂಗಳಲ್ಲಿ, ಮಾರ್ಚ್ ಪ್ರಾರಂಭದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗಿದೆ. ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಬಹುದು. ಯಾಕಂದರೆ ಇದೇ ಡೇಟ್ ಅಂತ ಫಿಕ್ಸ್ ಈಗ ಅಡ್ವಾನ್ಸ್ ಆಗಿ ಮಾಡೋದಿಲ್ಲ ಕೇಂದ್ರ ಸರ್ಕಾರ. ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರೆ ಮುಗಿದೋಯ್ತು. ಆ ದಿನಾಂಕದಂದೇ ನಿಮ್ಮ ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆ ಒಂದು ಬಟನ್ ಒತ್ತಿದ್ರೆ ಸಾಕು. ಯಾವುದೇ ತಾಂತ್ರಿಕ ದೋಷವಿಲ್ಲ. ಈ ಗೃಹಲಕ್ಷ್ಮಿ ಥರ 15-20 ದಿನಗಳ ಕಾಲಾವಕಾಶ ತೆಗೆದುಕೊಳ್ಳೋದಿಲ್ಲ. ಕೇವಲ 2ರಿಂದ 3 ದಿನಗಳಲ್ಲಿ ಕ್ಲಿಯರ್ ಆಗಿರುತ್ತೆ. ಸುಮಾರು ಇಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 10 ಕೋಟಿಗಿಂತ ಹೆಚ್ಚಿನ ರೈತರು ಈ ಒಂದು ಯೋಜನೆಯಲ್ಲಿ ಇದ್ದಾರಂತೆ. ಸುಮಾರು 20,000 ಕೋಟಿಯಷ್ಟು ಫಂಡು ಇಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಇಲ್ಲಿ 9 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರಂತೆ. ಯಾಕಂದರೆ ಉಳಿದಂತಹ ಫಲಾನುಭವಿಗಳನ್ನು ಯಾಕೆ ತೆಗೆದಾಕ್ತು ಕೇಂದ್ರ ಸರ್ಕಾರ ಅಂತ ಪ್ರಶ್ನೆ ಬರುತ್ತಿಲ್ಲ. ಯಾಕೆ ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಕಣ್ರಿ. ಅದೇ ಒಂದು ಕಾರಣಕ್ಕಾಗಿ ನಿಮಗೆ ದುಡ್ಡು ಬರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದು ಬರೀ ನಿಮಗೆ ಯೋಜನೆಗೋಸ್ಕರ ಹೇಳ್ತಾ ಇಲ್ಲ, ನಿಮ್ಮ ಆಸ್ತಿ ಪಾಸ್ತಿಗಳನ್ನು ನಿಮ್ಮ ಹೆಸರಲ್ಲೇ ಉಳಿಸ್ಕೊಳ್ಬೇಕು. ಇನ್ಯಾರೋ ಬಂದು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಲಪಟಾಯಿಸ್ಕೊಂಡು ಹೋಗಬಾರ್ದು. ಯಾರೋ ಮಧ್ಯವರ್ತಿ ಆಗಿ ನಿಮ್ಮ ಆಸ್ತಿಗಳನ್ನು ಇನ್ನೊಬ್ಬನಿಗೆ ಮಾರಾಟ ಮಾಡಬಾರ್ದು. ಕೋರ್ಟು ಕಚೇರಿ ಅಂತ ನಿಮ್ಮ ಆಸ್ತಿ ಪಾಸ್ತಿಗೆ ನೀವೇ ಹೋಗಿ ಎಲ್ದಾಡಬಾರ್ದು, ದುಡ್ಡು ಖರ್ಚು ಮಾಡಬಾರ್ದು. ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಹೌದು, ಇದು ಬರೀ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರದಲ್ಲಿ ಹೇಳ್ತಾ ಇದೆ. ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಯಾಕಂದರೆ ಬಹಳಷ್ಟು ರೈತರನ್ನು ನಾವು ಕೋರ್ಟ್ ಕಚೇರಿ ಅಂತ ನಾವು ಅಲ್ದಾಡೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ತಮ್ಮ ಹೊಲ ಗದ್ದೆಗಳಿಗೆ ತಾವೇ ಉಳಿಸ್ಕೊಳ್ಳಿಕ್ಕೆ ಕೋರ್ಟ್ ಕಚೇರಿ ಅಂತ ಅಲ್ದಾಡಿದ್ದಾರೆ, ದುಡ್ಡನ್ನು ಸುರಿದಿದ್ದಾರೆ. ಕೇವಲ ಒಂದು ಕೆಲಸ ಮಾಡೋದ್ರಿಂದ ಇದೆಲ್ಲವೂ ಕೂಡ ತಪ್ಪತ್ತೆ ಅಂದರೆ ಒಳ್ಳೇದಲ್ವಾ? ಹಾಗಾಗಿ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಒಂದು ಪಹಣಿ, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಲಿಂಕ್ ಮಾಡಿಸ್ಕೊಳ್ಬಹುದು. ಒಂದು ಮೊಬೈಲ್ ಸಂಖ್ಯೆ ಕೂಡ ಇರಬೇಕು. ಸ್ನೇಹಿತರೆ, ಈ ಒಂದು ಕೆಲಸ ಮಾಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಹೊಲ ಗದ್ದೆಗಳು ಮೊದಲನೇದಾಗಿ ಪ್ರೊಟೆಕ್ಟ್ನಲ್ಲಿ ಉಳಿಯುತ್ತೆ. ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಇನ್ಯಾರೋ ಬಂದು ಲಪಟಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಕೋರ್ಟು ಕಚೇರಿ ಅಂತ ಅಲ್ದಾಡೋದು ತಪ್ಪತ್ತೆ. ಒಂದು ವೇಳೆ ಅಲ್ದಾಡಿದ್ರು ನಿಮ್ಮ ದುಡ್ಡು ವಾಪಸ್ ನಿಮ್ಮ ಹೆಸರಲ್ಲೇ ಬಂತಪ್ಪ ಅಂತ ಅಂದ್ಕೊಳ್ಳಿ. ಆದರೆ ದುಡ್ಡು ಖರ್ಚು ವೆಚ್ಚ ಆಗಿರೋದು ಸರ್ಕಾರ ಏನು ಕೊಡುತ್ತಾ, ಅಥವಾ ಮುಂದಿನ
ಯಾರು ನಿಮ್ಮ ಕೋರ್ಟ್ ಕೇಸ್ ಅಂತ ಹಾಕಿರ್ತಾರೆ ನೋಡಿ ಅವನು ಕೊಡ್ತಾನ ಇಲ್ವಲ್ಲ, ನಿಮ್ಮ ಖರ್ಚು ಹಾಗೇ ಹೋಗುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ಆಗಬಾರ್ದು ಅಂದರೆ ಈ ಕೆಲಸ ಕಡ್ಡಾಯವಾಗಿ ಮಾಡಿ. ಸೊ ನಾನು ಯೋಜನೆಗೋಸ್ಕರ ಹೇಳ್ತಾ ಇಲ್ಲ, ನಿಮಗೋಸ್ಕರ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಇನ್ನು ಸ್ನೇಹಿತರೆ, ನೀವು ರಿಪೀಟಾಗಿ ಯಾಕೆಪ್ಪ ಹೇಳ್ತಾ ಇದೆ ಅಂತ ಅನ್ಕೊಳ್ಬೋದು. ರಿಪೀಟಾಗಿ ಹೇಳೋದ್ರಿಂದನೇ ನೀವು ಹೋಗಿ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದು. ಇನ್ನು ಒಟ್ಟಾರೆಯಾಗಿ PM ಕಿಸಾನ್ ಯೋಜನೆಯಲ್ಲಿ ನಿಮಗೆ 22ನೇ ಕಂತಿನ ಹಣದವರೆಗೂ ಕೂಡ ಬಂದು ಮುಟ್ಟಿದೆ. ಇನ್ನು 4,000 ಜಮಾ ಆಗ್ತಾ ಇದೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ, ರೈತರು ಕಮೆಂಟ್ ಮಾಡ್ತಾ ಇದ್ರಿ. ಸ್ನೇಹಿತರೆ, ಈ PM ಕಿಸಾನ್ ಯೋಜನೆಯಲ್ಲಿ ನಿಮಗೆ 4,000 ನಮ್ಮ ರಾಜ್ಯದಲ್ಲಿ ಆಗಿರಲಿ ಅಥವಾ ಉಳಿದಂತಹ ರಾಜ್ಯಗಳಲ್ಲಾಗಿರಲಿ ಬರ್ತಾ ಇಲ್ಲ, ಬಿಹಾರ ರಾಜ್ಯದಲ್ಲಿ ಬರ್ತಾ ಇದೆ. ಅದು ಹೇಗಪ್ಪ ಅಂದರೆ, ಅಲ್ಲಿ ಇರ್ತಕ್ಕಂತಹ ಸರ್ಕಾರ ಏನು ಅನೌನ್ಸ್ ಮಾಡಿದೆ ಅಂದರೆ, NDA ಸರ್ಕಾರ ಏನು ಅಂದರೆ ಚುನಾವಣೆಗಿಂತ ಮುಂಚೆ 2 ತಿಂಗಳ ಹಿಂದೆ ಚುನಾವಣೆ ಆಗಿದೆ. ಹಾಗಾಗಿ ಈಗ ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದಾವೆ ನೋಡಿ, ಅಲ್ಲಿ ಕೂಡ ಈ ಒಂದು ಗ್ಯಾರಂಟಿ ಯೋಜನೆ ಇದ್ದ ಹಾಗೇನೆ ಅಂತ ಅನ್ಕೊಳ್ಬಹುದು. ನಾವು ಏನಾದರೂ NDA ಸರ್ಕಾರ ನಾವು ಆಡಳಿತಕ್ಕೆ ಬಂದಿದ್ದೆ ಆದರೆ, ನಮ್ಮ ಚುನಾವಣೆಯಲ್ಲಿ ನಮ್ಮನ್ನು ಆಯ್ಕೆ ನೀವು ಮಾಡಿದ್ದೆ ಆದರೆ, ನಾವು ಈ PM ಕಿಸಾನ್ ಯೋಜನೆಯಲ್ಲಿ ಯಾವ ರೀತಿಯಾಗಿ ನಿಮಗೆ 2,000 ಬರ್ತಾ ಇದೆ, ಅದೇ ರೀತಿಯಾಗಿ ನಾವು 2,000 ಮತ್ತೆ ಸೇರಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ 4,000 ಬಿಹಾರದ ರೈತರಿಗೆ ಕೊಡ್ತೇವೆ ಅಂತ ಬಿಹಾರದ ರಾಜ್ಯ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಹಾಗಾಗಿ PM ಕಿಸಾನ್ ದುಡ್ಡು ಯಾವಾಗ ಹೋಗುತ್ತೆ ನೋಡಿ, ಅದರ ಜೊತೆಗೆ ಬಿಹಾರದ ರೈತರಿಗೆ 2,000 ಪ್ಲಸ್ 2,000 4,000 ದುಡ್ಡು ಜಮಾ ಆಗುತ್ತೆ. ನಮ್ಮ ರಾಜ್ಯದ ರೈತರಿಗೆ 6,000 ವಾರ್ಷಿಕವಾಗಿ ಬಂದರೆ, ಬಿಹಾರದ ರಾಜ್ಯದ ರೈತರಿಗೆ 12,000 ಬಂದಂಗೆ ಆಗುತ್ತೆ. ನಮ್ಮ ರಾಜ್ಯದಲ್ಲಿ 4 ತಿಂಗಳಿಗೊಮ್ಮೆ 2,000ನೇ ಬರೋದು, ಉಳಿದಂತಹ ರಾಜ್ಯಗಳಲ್ಲಿ ಕೂಡ 2,000ನೇ ಬರೋದು. ಪ್ರತಿ ಕಂತಿನಲ್ಲಿ 4 ತಿಂಗಳಿಗೊಮ್ಮೆ 2,000 ಬರುತ್ತಲ್ವ, ವಾರ್ಷಿಕವಾಗಿ 6,000. ಸೊ ಈ ಒಂದು ಕಂತುಗಳು ಬಿಹಾರದಲ್ಲಿ ಡಬಲ್ ಆಗತ್ತೆ ಅಷ್ಟೇ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಅಲ್ಲಿ ಇಲ್ಲ. ಈಗ ಬಿಹಾರದ ರಾಜ್ಯ ಸರ್ಕಾರಕ್ಕೆ ಏನೂ ಹೊಡೆತ ಬೀಳೋದಿಲ್ಲ ಇದು, ಯಾಕಂದರೆ 4 ತಿಂಗಳಿಗೊಮ್ಮೆ 2,000 ಕೊಟ್ಬಿಡುತ್ತೆ. ಹೀಗಾಗಿ ಅಷ್ಟೊಂದು ಅವರಿಗೆ ಪ್ರೆಷರ್ ಬೀಳೋದಿಲ್ಲ, ಈ ಆರ್ಥಿಕ ಹೊರೆ ಬೀಳೋದಿಲ್ಲ. ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಮೇಲೆ ಗ್ಯಾರಂಟಿಗಳು, ಹೀಗಾಗಿ ಆರ್ಥಿಕ ಹೊರೆ ಬಿದ್ದಾಗಿದೆ. ಆರ್ಥಿಕ ಹೊರೆ ಬಿದ್ದಿರುವಂತಹ ಕಾರಣಕ್ಕಾಗಿ ಜನರಿಗೆ ಬೆಲೆಗಳ ಏರಿಕೆ ಹೊರೆ ಬಿದ್ದಿದೆ. ಅಂದರೆ ಸರ್ಕಾರಕ್ಕೆ ಇನ್ಕಮ್ ಬರುವಂತಹ ಒಂದು ಸೋರ್ಸ್ ಇರ್ತಾವಲ್ಲ, ಈಗ ಬಸ್ನಿಂದ ಸರ್ಕಾರಕ್ಕೆ ಸಾರಿಗೆ ಇಲಾಖೆಯಿಂದ ಇನ್ಕಮ್ ಹೋಗ್ತಾ ಇತ್ತು, ಕರೆಂಟ್ ಬಿಲ್ನಿಂದ ಇನ್ಕಮ್ ಹೋಗ್ತಾ ಇತ್ತು. ಅವುಗಳನ್ನೇ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ನಡೆಸೋದಾದರೂ ಹೇಗೆ? ಸೊ ಇಂತಹ ಪ್ರಶ್ನೆಗಳು ಇಲ್ಲಿ ಉಂಟಾಗುತ್ತೆ. ಹೀಗಾಗಿ ಬೆಲೆಗಳ ಏರಿಕೆ ಆಗ್ತವೆ. ಮತ್ತೊಂದು ವಸ್ತುಗಳು, ಈಗ ದಿನಸಿ ಸಾಮಗ್ರಿಗಳ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ 2 ರೂಪಾಯಿ ಏರಿದ್ರೆ ಸಾಕು, ಸರ್ಕಾರಕ್ಕೆ ಎಷ್ಟೇ ಇನ್ಕಮ್ ಹೋಗಿಬಿಡುತ್ತೆ. ಅದರ ಜೊತೆಗೆ ಈಗ ನೀವು ವಿಧಾನಸೌಧಗಳಲ್ಲಿ ಯಾವುದೇ ಕಾಗದ ಪತ್ರಗಳ ಬೆಲೆಗಳನ್ನು ನೋಡ್ಬೋದು. ಮೊದಲಿನ ಬೆಲೆ ಈಗಿನ ಬೆಲೆ ಬಹಳಷ್ಟು ಫರ್ಕ್ ಇದೆ, ಬಹಳಷ್ಟು ವ್ಯತ್ಯಾಸವನ್ನು ಅಲ್ಲಿ ಕಾಣ್ತೀರಿ. ಹಾಗೆ ಬಸ್ಗಳಲ್ಲಿ ಪುರುಷರಿಗೆ ಬೆಲೆ ಏರಿಕೆ ಆಗಿದೆ, ಮಹಿಳೆಯರಿಗೆ ಫ್ರೀ ಕೊಡಲಾಗ್ತದೆ. ಇದರಿಂದ ಏನಾಗುತ್ತೆ, ನಮ್ಮಿಂದ ದುಡ್ಡನ್ನು ನಮಗೆ ಕೊಡೋದು, ಈ ರೀತಿ ನಾವು ಕಾಣ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ. ಸೊ ಹಾಗಾಗಿ ಎಷ್ಟು ಕೊಡಬೇಕು ಅಷ್ಟು ಲಿಮಿಟ್ನಲ್ಲಿ ಕೊಡಬೇಕು. ನಾನೇನು ಸರ್ಕಾರಕ್ಕಿಂತ ನಾನೇ ಒಂದು ಬೆಸ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಏನು ನನಗೆ ಅರ್ಥ ಆಯಿತು ಅಷ್ಟು ಹೇಳ್ತಾ ಇದ್ದೀನಿ. ಯಾಕಂದರೆ ಜನರೇ ಈ ರೀತಿ ಬಹಳಷ್ಟು ಜನ ಕಮೆಂಟ್ ಮಾಡಿದರು, ಅದನ್ನೇ ನೋಡಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದರೆ ಜನರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುವಂಥದ್ದು ನಮ್ಮ ಕೆಲಸ ಆಗಿರುತ್ತೆ. ಅದನ್ನು ಸರ್ಕಾರದ ಇನ್ಫಾರ್ಮೇಷನ್ ಕೂಡ ನಿಮ್ಮ ಮುಂದೆ ಇಡುವಂತಹ ಕೆಲಸ ಆಗಿರುತ್ತೆ. ಅದನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನು ಸ್ನೇಹಿತರ, ಒಟ್ಟಾರೆಯಾಗಿ ಈ ಕೆಲಸವನ್ನು ಮಾಡಿಕೊಂಡ್ರೆ ನಿಮಗೆ ದುಡ್ಡು ಜಮಾ ಆಗೋದು ಖಂಡಿತ. ಇನ್ನು PM ಕಿಸಾನ್ ಯೋಜನೆಯಲ್ಲಿ ಅಥವಾ ಇನ್ಯಾವುದೇ ಯೋಜನೆಯಲ್ಲಿ ತೊಂದರೆ ಆಗಿದ್ದರೆ, ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ಕಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ.